ವೆಲ್ಕಮ್ ಟು ಕುಕಿಂಗ್ ಚಾನೆಲ್. ಟೊಮೆಟೊ ಸಾಂಬಾರು ಮಾಡಲು 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲಿಟ್ಟು ಗ್ಯಾಸನ್ನು ಹಚ್ಚಿಕೊಂಡು ಅದಕ್ಕೆ 4 ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕುತ್ತಿದ್ದೇನೆ. ಎಣ್ಣೆ ಬಿಸಿಯಾಗಲು ಬಿಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಅದು ಚೆನ್ನಾಗಿ ಫ್ರೈ ಆಗಲು ಬಿಟ್ಟಿದ್ದೇನೆ. ಈಗ 1/2 ಸ್ಪೂನ್ ಸಾಸಿವೆ, ಅದು ಚಟ್ಪಟ್ಟನ್ನು ಸೌಂಡ್ ಬರೋ ತನಕ ಬಿಡಬೇಕು. ಆನಂತರ ಜೀರಿಗೆ, ಆನಂತರ ಅರಿಶಿನ ಪುಡಿ, ಆನಂತರ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಾಕಿದ್ದೇನೆ. ಖಾರ ಪುಡಿ 2 ಸ್ಪೂನ್, ನಿಮಗೆ ಎಷ್ಟು ಬೇಕು ಅಷ್ಟು. ಆನಂತರ ಎಲ್ಲವನ್ನು ಮಿಕ್ಸ್ ಮಾಡಿ. ಟೊಮೆಟೊ ಏನು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು, ಮಿಕ್ಸ್ ಮಾಡಬೇಕು. ಟೊಮೆಟೊ ಹಸಿ ವಾಸನೆ ಹೋಗುವ ತನಕ. ಈಗ ಉಪ್ಪನ್ನು ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಮಂದಿ ಆಗಬೇಕು ಅಷ್ಟು ಮಂದಿಗೆ. ನಾನು 2 ಟೊಮೆಟೊಗೆ 4 ಮಂದಿಗಾಗುವಷ್ಟು ಮಾಡಿದ್ದೇನೆ. ಹುಣಸೆ ಹುಳಿಯನ್ನು ಹಾಕಿ ಸ್ವಲ್ಪ, 1/2 ಸ್ಪೂನ್ ಸಕ್ಕರೆ, ಉಪ್ಪು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕುದಿ ಬರೋ ತನಕ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರುತ್ತಿದೆ ಟೊಮೆಟೊ ಸಾಂಬಾರು. ಬ್ಯಾಚುಲರ್ಸಿಗೆ ಬಹಳ ಉತ್ತಮವಾದ ಮತ್ತು ಈಸಿಯಾಗಿ ಮಾಡಬಹುದು. ಮನೆಯಲ್ಲಿಯೂ ನಮಗೆ 2 ನಿಮಿಷದಲ್ಲಿ ಮಾಡಿಕೊಂಡು ಊಟ ಮಾಡಬಹುದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಟೊಮೆಟೊ ಸಾರು ಊಟ ಮಾಡಿದರೆ ಬಹಳ ಉತ್ತಮವಾಗಿರುತ್ತದೆ, ಬಹಳ ಚೆನ್ನಾಗಿ ಆಗುತ್ತದೆ. ನಿಮಗೆ ಬೇಕಾದರೆ ತೆಂಗಿನಕಾಯನ್ನು ಹಾಕೋಬೋದು ಸ್ವಲ್ಪ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ತಿನ್ನುತ್ತೇವೆ ಜಾಸ್ತಿ, ಅದಕ್ಕಾಗಿ ನಾವು ತೆಂಗಿನಕಾಯನ್ನು ಹಾಕಿದ್ದೇನೆ. ಈಗ ಟೊಮೆಟೊ ಸಾಂಬಾರು ರೆಡಿಯಾಗಿದೆ. ಓಕೆ, ಬಾಯ್.